ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋಲಿ ಇಲ್ಲಸ್ಟ್ರೇಷನ್ 1 ಮಾಡಿದ್ವಿ. ಇವಾಗ ಇಲ್ಲಸ್ಟ್ರೇಷನ್ 2 ಮಾಡೋಣ. ಇದು ಬೇಸಿಕ್ ಕ್ವೆಶ್ಚನ್, ಏನು ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ. ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಎಲ್ಲಿ ಬರುತ್ತೆ? ಪ್ರೈಮ್ ಕಾಸ್ಟ್ಗಿಂತ ಮುಂಚೆ ಬರುತ್ತೆ. ಕಾಸ್ಟ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಇದರಲ್ಲಿ ಓಪನಿಂಗು ಕ್ಲೋಸಿಂಗ್ ಎರಡೂ ಕೊಟ್ಟಿದ್ದಾರೆ. ಅಂದರೆ ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್ ಮತ್ತು ಫಿನಿಶ್ ಗೂಡ್ಸ್ಗೆ ಓಪನಿಂಗ್ ಸ್ಟಾಕು ಮತ್ತು ಕ್ಲೋಸಿಂಗ್ ಸ್ಟಾಕ್ ಎರಡೂ ಕೊಟ್ಟಿದ್ದಾರೆ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಇದೆ, ವೇಜಸ್ ಪೇಡ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್, ರಿಲೇಟೆಡ್ ಟು ಪ್ರೊಡಕ್ಷನ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ನಾವೇನು ಮಾಡಬೇಕು? ರಿಲೇಟೆಡ್ ಟು ಪ್ರೊಡಕ್ಷನ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿನ್ನ ಮುಂಚೆ ತೊಗೋಬೇಕು. ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ 25,000, ಸೇಲ್ಸ್ 10 lakh. ಇಲ್ಲಿ ಏನೂ ಎಕ್ಸ್ಟ್ರಾ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ, ಎಲ್ಲ ಗೊತ್ತಿರೋ ಅಡ್ಜಸ್ಟ್ಮೆಂಟ್ಸೇ. ನಾವೇನು ಫೈಂಡ್ ಮಾಡಬೇಕು? ರಾ ಮಟೀರಿಯಲ್, ಪ್ರೈಮ್ ಕಾಸ್ಟ್, ಫ್ಯಾಕ್ಟ್ರಿ ಕಾಸ್ಟ್, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್, ನೆಟ್ ಪ್ರಾಫಿಟ್, ಇನ್ ದ ಸೆನ್ಸ್ ಕಾಸ್ಟ್ ಶೀಟ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಸೊ ಈಗ ಕಾಸ್ಟ್ ಶೀಟ್ ನೋಡೋಣ. ಫಸ್ಟ್ ಇಲ್ಲಿ ಏನು ಮಾಡಬೇಕು? ಫಸ್ಟ್ ಇಲ್ಲಿ ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಮತ್ತು ಪರ್ಚೇಸಸ್ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು? ನಮಗೆ ಈಗ ಪ್ರೈಮ್ ಕಾಸ್ಟಲ್ಲಿ ಏನೇನಿರುತ್ತೆ? ರಾ ಮೆಟೀರಿಯಲ್ಸ್ ಇರುತ್ತೆ, ಮತ್ತು ಡೈರೆಕ್ಟ್ ಲೇಬರ್ ಇರುತ್ತೆ, ಅಂದರೆ ಡೈರೆಕ್ಟ್ ವೇಜಸ್ ಇರುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಇವಾಗ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ ಇರುತ್ತೆ. ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಹೆಂಗೆ ಫೈಂಡ್ ಮಾಡೋದು? ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಇಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ಕಾಸ್ಟ್ ಆಫ್ ರಾ ಮಟೀರಿಯಲ್ ಕನ್ಸ್ಯೂಮ್ಡ್ ಬರುತ್ತೆ. ಸೊ ಇವಾಗ ನಾವೇನು ಮಾಡ್ತೀವಿ? ಇಲ್ಲಿ ಓಪನಿಂಗ್ ಸ್ಟಾಕ್ನ ಆ್ಯಡ್ ಮಾಡಬೇಕು, ಪರ್ಚೇಸಸ್ನು ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ನ ಮೈನಸ್ ಮಾಡಿದಾಗ ರಾ ಮಟೀರಿಯಲ್ ಕನ್ಸ್ಯೂಮ್ಡ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಡೈರೆಕ್ಟ್ ವೇಜಸ್ ಆ್ಯಡ್ ಮಾಡಬೇಕು, ಪ್ರೈಮ್ ಕಾಸ್ಟ್ ಸಿಗುತ್ತೆ. ಅದಾದಮೇಲೆ ದೆನ್ ಪ್ರೈಮ್ ಕಾಸ್ಟ್ ಆದಮೇಲಿಂದ ಏನೇನು ಬರುತ್ತೆ? ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಎಷ್ಟಿದೆ? 1 lakh ಇದೆ. ಅದನ್ನು ಆ್ಯಡ್ ಮಾಡಿದಾಗ ವರ್ಕ್ಸ್ ಕಾಸ್ಟ್ ಅಂದರೆ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ, ದಟ್ ಈಸ್ 8,30,000. ಇದರಲ್ಲಿ ಅವ್ರು ಏನು ಯೂನಿಟ್ಸ್ ಮೆನ್ಷನ್ ಮಾಡಿಲ್ಲ, ಯೂನಿಟ್ಸ್ ಪ್ರೊಡ್ಯೂಸ್ಡು ಏನು ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಅನ್ನೋ ಕಾಲಮ್ ಏನು ಬೇಡ, ಬರೀ ಒಂದು ಟೋಟಲ್ ಅಮೌಂಟ್ ಹಾಕಿದ್ರೆ ಸಾಕು. ದೆನ್ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ಕ್ವೆಶ್ಚನಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು ಕೊಟ್ಟಿದ್ದಾರೆ. ಅದರಿಂದ ನಾವೇನು ಮಾಡಬೇಕು? ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಬೇಕು ಮತ್ತು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಮೈನಸ್ ಮಾಡಬೇಕು. ಇದು ಒಂದನ್ನು ಜ್ಞಾಪಕ ಇಟ್ಕೋಬೇಕು, ಯಾವುದನ್ನು ಆ್ಯಡ್ ಮಾಡಬೇಕು, ಯಾವುದನ್ನು ಲೆಸ್ ಮಾಡಬೇಕು ಅಂತ. ಏನೇನು ಆ್ಯಡ್ ಮಾಡಬೇಕು? ಓಪನಿಂಗ್ನ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ನ ಮೈನಸ್ ಮಾಡಬೇಕು. ನಾವೇನಕ್ಕೆ ಹಿಂಗೆ ಮಾಡಬೇಕು? ನಮಗೆ ಬೇಕಾಗಿರೋದು ನೆಟ್ ಅಮೌಂಟ್. ವರ್ಕ್ ಇನ್ ಪ್ರೋಗ್ರೆಸ್ ಎಲ್ಲದೂ ನಾವು ಯೂಸ್ ಮಾಡಿರಲ್ಲ. ಇಲ್ಲಿ ಓಪನಿಂಗ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಕೊಟ್ಟಿದ್ದಾರೆ ಅಂತ ಅಂದರೆ ನೆಟ್ ಏನಿರುತ್ತೋ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಅದಕ್ಕೆ ಓಪನಿಂಗ್ನ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ನ ಲೆಸ್ ಮಾಡಬೇಕು. ಅದು ಮಾಡಿದ್ರೆ ಫ್ಯಾಕ್ಟರಿ ಕಾಸ್ಟ್ ಬರುತ್ತೆ. ಅದಾದಮೇಲೆ ಏನು? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಅವ್ರ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ರಿಲೇಟೆಡ್ ಟು ಪ್ರೊಡಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿನ ಮುಂಚೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ 50,000ನ ಆ್ಯಡ್ ಮಾಡಬೇಕು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ದೆನ್ ಇದಕ್ಕೆ ಫಿನಿಶ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಮತ್ತು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೇಮ್ ಇದೇ ಥರನೇ ಓಪನಿಂಗ್ನ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ನ ಲೆಸ್ ಮಾಡಬೇಕು. ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ದೆನ್ ಲಾಸ್ಟಲ್ಲಿ ಬರೋದೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ. ಕಾಸ್ಟ್ ಆಫ್ ಸೇಲ್ಸ್ ಇಸ್ ದ ಟೋಟಲ್ ಕಾಸ್ಟ್ ಬಿಫೋರ್ ಸೇಲ್ಸ್. ಸೊ ಕಾಸ್ಟ್ ಆಫ್ ಸೇಲ್ಸ್ಗೆ ನೆಟ್ ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಸೇಲ್ಸ್ ಬರುತ್ತೆ. ಕಾಸ್ಟ್ ಆಫ್ ಸೇಲ್ಸ್ ನೆಟ್ ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಸೇಲ್ಸ್ ಬರುತ್ತೆ. ಅವ್ರು ಏನೇನು ಕೇಳಿರೋದು? ರಾ ಮಟೀರಿಯಲ್ ಕನ್ಸ್ಯೂಮ್ಡ್ ಇದೇ ಫಾರ್ಮುಲಾಯಿಂದನೇ ಫೈಂಡ್ ಮಾಡಬೇಕು. ಪ್ರೈಮ್ ಕಾಸ್ಟ್ ಫೈಂಡ್ ಮಾಡಿದ್ದೀವಿ, ಫ್ಯಾಕ್ಟ್ರಿ ಕಾಸ್ಟ್ ಆಯಿತು, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಆಯಿತು, ನೆಟ್ ಪ್ರಾಫಿಟ್ ಆಯಿತು. ಇದೆಲ್ಲ ಫೈಂಡ್ ಮಾಡಿದ್ರೆ ಈ ಸಮ್ ಮುಗೀತು. ಇದರಲ್ಲಿ ಬೇರೆ ಏನು ಹೊಸ ಅಡ್ಜಸ್ಟ್ಮೆಂಟ್ ಏನೂ ಇರಲಿಲ್ಲ. ಥ್ಯಾಂಕ್ ಯು.